ಈಗ ವರ್ಷಿಣಿ ಅವರು ಏನೋ ಒಂದು ಫುಡ್ ಇಂಡಸ್ಟ್ರಿಯಲ್ಲಿ ಮಾಸ್ಟರ್ ಆಗೋಕೆ ಹೊರಟಿದ್ದಾರೆ, ಪಾಕ ಪ್ರವೀಣೆ ಆಗಿದ್ದಾರೆ ಈಗ. ಸೊ ಇಷ್ಟೆಲ್ಲ ಒಂದು ಸಾಧನೆ ಮಾಡಿರುವಂಥ ವರ್ಷಿಣಿ ಅವರು ಏನು ಬ್ಯಾಕ್ಗ್ರೌಂಡ್ ಅಂತ ಈ ಒಂದು ಇಂಡಸ್ಟ್ರಿಗೆ ಬರೋಕ್ಕಿಂತ ಏನು ಕೋರ್ಸ್ ಮಾಡಿದ್ರಿ, ಅಡ್ವಾನ್ಸ್ ಕೋರ್ಸ್ ಏನಾದರೂ ಮಾಡಿದ್ರಾ, ಏನು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೋದು ಅಂತ? ಫಸ್ಟ್ ಬೇಸಿಕ್ ಆಗಿ ಜಸ್ಟ್ BCom ಸ್ಟೂಡೆಂಟ್, ಏನು ಮಾಡಿರ್ಲಿಲ್ಲ. ಹಾಗೆ ನನ್ನ ಗೊತ್ತಿರೋ ನಾಲೆಡ್ಜ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಡೆಲ್ಲಿಯಲ್ಲಿ ಒಂದು ಚಾಕ್ಲೇಟ್ ಮತ್ತೆ ಬೇಕಿಂಗ್ ಬೇಸಿಕ್ ಕೋರ್ಸ್ ಅನ್ನು ಮಾಡ್ಕೊಂಡೆ. ಆಮೇಲೆ ಒನ್ಸ್ ಐ ಲಿಟಲ್ ಗ್ರೋ ಅಪ್, ನಾನು ಅವಾಗ ಎಸ್ ಐ ಹ್ಯಾವ್ ಟು ಅಪ್ಡೇಟ್ ಮೈ ಸೆಲ್ಫ್ ಅಂತ ಐ ವೆಂಟ್ ಟು ಸಿಂಗಪೂರ್. ಐ ಹ್ಯಾವ್ ಡನ್ ಚಾಕ್ಲೇಟ್ ಡಿಪ್ಲೊಮಾ ಇನ್ ಸಿಂಗಪೂರ್, K ಡಿಪ್ಲೊಮಾ ಇನ್ ಮಲೇಷಿಯಾ. ಈ ತರ ಅಲ್ಲಿ ಕೋರ್ಸಸ್ ಮಾಡಿ ಅಗೇನ್ ನಾನು ಬ್ಯಾಕ್ ಅಂಡ್ ಸ್ಟಾರ್ಟೆಡ್ ಮೈ ಕೆರಿಯರ್ ಇದರಲ್ಲಿ ಮಾಡ್ಕೊಂಡು ಅಂದ್ರೆ ಐ ಹ್ಯಾವ್ ಡನ್ ಚಾಕ್ಲೇಟ್ ಡಿಪ್ಲೊಮೋ ಅಂಡ್ K ಡಿಪ್ಲೊಮೋ ಮಾಡ್ಕೊಂಡಿದ್ದೀನಿ, ಔಟ್ ಆಫ್ ಕಂಟ್ರಿಲಿ ಮಾಡ್ಕೊಂಡಿರೋದು. ಸೊ ಅದು ಮಾಡ್ಕೊಂಡು ಅಂಡ್ ಹ್ಯಾವ್ ಸ್ಟಡಿಂಗ್ ಅಬೌಟ್ ದ ಫುಡ್ ಇಂಡಸ್ಟ್ರಿನ ಎಕ್ಸ್ಪ್ಲೋರ್ ಮಾಡ್ತೀನಿ, ಸ್ಟಡಿ ಮಾಡ್ತೀನಿ. ಅಂಡ್ ಒನ್ ಮೋರ್ ಥಿಂಗ್ ಅಂತ ಹೇಳಿದ್ರೆ, ಇವಾಗ ಯೂಶಲಿ ನೀವು ಏನೇ ಒಂದು ಟೇಸ್ಟ್ ನೋಡ್ಬೇಕಾದ್ರೆ ಒಂದು ಕಪ್ಪಲ್ಲಿ ಹಾಕೊಂಡು ಟೇಸ್ಟ್ ನೋಡಿ ಹೇಳ್ತೀರಾ. ನಾನು ಅದು ಕುದಿಯೋ ಸ್ಮೆಲ್ ಅಲ್ಲೇ ಉಪ್ಪು ಖಾರ ಹುಳಿ ಹೇಳ್ತೀನಿ. ಕುದಿಯೋವಾಗ್ಲ ಖಾರ ಹುಳಿ ಇಷ್ಟು ಒಂದು ಎಕ್ಸ್ಪರ್ಟ್ ಆಗಿದ್ದೀರಾ, ಸೊ ಅದಕ್ಕೆ ಕೇಳಿದ್ರಿ ಯಾವ ಕೋರ್ಸ್ ಮಾಡಿದೀರಾ. ಇಲ್ಲ, ಅದು ಹೇಳ್ಬೇಕು ಅಂದ್ರೆ ದಟ್ಸ್ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ನಮ್ಮ ಹೇಳದ್ನಲ್ಲ, ನಮ್ಮ ತಾತ ಮುತ್ತಾತ ಅವರೆಲ್ಲ ಸಾಮಾನ್ಯರಂತೂ ಅಲ್ಲ, ತುಂಬಾ ಘಟಾಂಘಟಿಗಳು, ನ್ಯಾಚುರಲ್ ಬಂದಿದಂತ ಅವರ ಒಂದು ಆಶೀರ್ವಾದ, ನಮ್ಮ ತಾಯಿಯ ಆಶೀರ್ವಾದ ಅದು ನನಗೆ ಗಿಫ್ಟ್ ಆಗಿ ಬಂದಿದೆ. ಸೊ ಹಾಗೆ ಐ ಕ್ಯಾನ್ ಅನಲೈಸ್ ಟೇಸ್ಟ್ ಅಂಡ್ ಟೆಕ್ಸ್ಚರ್. ಸೊ ಬೇಕಿಂಗ್ ಅಲ್ಲಿ ಚಾಕ್ಲೇಟ್ಸ್ ಅದರಲ್ಲಿ ನಾನು ಕೋರ್ಸಸ್ ಮಾಡಿದ್ದೀನಿ. ಬೇರೆ ಇದರಲ್ಲಿ ನೋ, ಐ ಹ್ಯಾವ್ ನಾಟ್ ಡನ್, ಬಟ್ ಐ ಆಮ್ ಎಕ್ಸ್ಪರ್ಟ್ ಇನ್ ದಟ್. ಎಸ್. ಈಗ ಒಂದು ಸೈಡ್ ಇಂಡಸ್ಟ್ರಿ ಇಲ್ಲ ನೋಡಕ್ ಹೋದ್ರೆ, ಈ ಒಂದು ಫುಡ್ ಇಂಡಸ್ಟ್ರಿಗೆ ಏನ್ ಸ್ಕೋಪ್ ಇದೆ ಅಂತೀರಾ ನಿಮ್ಮ ಒಂದು ವೇ ಆಫ್ ಪ್ರಕಾರ? ನೀವು ಹೇಳಿದ್ರಿ, ಆಲ್ಮೋಸ್ಟ್ ಹೇಳಿದ್ರಿ, ಬಿಸ್ನೆಸ್ ಅನ್ನೋದು ಮೇನ್. ಇವಾಗ ಎಲ್ಲ ಸ್ಟೂಡೆಂಟ್ಸ್ ಅದನ್ನ ಒಂದು ವೃತ್ತಿಪರವಾಗಿ ತಗೊಳ್ತಾರೆ, ಹೇಳ್ಕೊಡ್ತೀರಾ. ಹಾಬೀಸು ಅದನ್ನ ಹೊರತುಪಡಿಸಿ ಅಥವಾ ಅದನ್ನ ಇನ್ಕ್ಲೂಡ್ ಮಾಡಿ ಏನು ಒಂದು ಎಲಾಬ್ರೇಟ್ ಆದ ಸ್ಕೋಪ್ ಇದೆ ಇಂಡಸ್ಟ್ರಿಗೆ ಅಂತ? ಫುಡ್ ಇಂಡಸ್ಟ್ರಿ ಇಸ್ ಅ ಸೂಪರ್ ಗುಡ್ ಇಂಡಸ್ಟ್ರಿ. ಅದಕ್ಕೆ ಸಾಟಿ ಇಲ್ಲ. ಓಕೆ, ಅದಕ್ಕೆ ಎಂಡಿಂಗು ಇಲ್ಲ. ಓಕೆ, ಯಾಕಂದ್ರೆ 3 ಹೊತ್ತು ನಾವು ತಿಂತೀವಿ. 6 ತಿಂಗಳಿಗೆ ಒಂದು ಡ್ರೆಸ್ ತಗೊಬಹುದು. ಓಕೆ, ನೀನು ತಿಂಗಳಿಗೆ ಒಂದ್ಸರಿ ಫ್ಯಾನ್ ಅಂಡ್ ಲವ್ಲಿ ತಗೊಬಹುದು, ಲಿಫ್ಟಿಕ್ ತಿಂಗಳಿಗೆ ಒಂದ್ಸರಿ ತಗೊಬಹುದು, 3 ಸರಿ ಅಂತೂ ತಿನ್ಲೇಬೇಕು. ಉಪವಾಸ ಇದ್ರೂ ಒಂದ್ಸರಿ ಆದ್ರೂ ಹಣ್ಣು ಹಂಪಲು ತಿನ್ಲೇಬೇಕು. ಸೊ ದೇರ್ ಇಸ್ ನೋ ಆಪ್ಷನ್. ಸೊ ನಾವು ಕರೋನಾ ಅಲ್ಲಿ ಎಲ್ಲಾ ಇಂಡಸ್ಟ್ರಿ ನೆಲ ಕಚ್ಕೊಂಡ್ಬಿಡ್ತು, ಬಟ್ ಫುಡ್ ಇಂಡಸ್ಟ್ರಿ ಮಾತ್ರ ಹೋಯ್ತು. ಸೊ ಆವಾಗ ಜನಕ್ಕೆ ಅರ್ಥ ಆಯ್ತು ಫುಡ್ ಇಂಡಸ್ಟ್ರಿ ನೆವರ್ ಎಂಡಿಂಗ್ ಇಂಡಸ್ಟ್ರಿ ಅಂತ. ಫುಡ್ ಈಸ್ ಅ ಬ್ಯೂಟಿಫುಲ್ ಇಂಡಸ್ಟ್ರಿ, ಬಟ್ ಅದನ್ನ ತುಂಬಾ ಜನ ಕಲ್ಪ್ರೇಟ್ ಮಾಡ್ತಿದ್ದಾರೆ. ಅದನ್ನ ಮಾಡಬೇಡಿ ಅಂತ ನನ್ನ ಒಂದು ಪರ್ಸನಲ್ ಆಗಿ ವಿನಂತಿ. ಮಾಡ್ಕೊಳ್ಳಿ, ಬಿಸ್ನೆಸ್ ಮಾಡ್ಕೊಳ್ಳಿ, ದುಡ್ಡು ಮಾಡಿ ಮಾಡಬೇಡಿ ಅಂತ ಹೇಳ್ತಿಲ್ಲ, ಸೋಷಿಯಲ್ ಸರ್ವಿಸ್ ಮಾಡಿ ಅಂತ ಹೇಳ್ತಿಲ್ಲ. ನೀವು ಮಾಡೋ ಫುಡ್ ಅನ್ನ ಒಳ್ಳೆ ಕ್ವಾಲಿಟಿ ಕೊಡಿ, ಟೇಸ್ಟ್ ಕೊಡಿ, ಪ್ರೈಸ್ ಇಡಿ. ನಾವೇನೋ ಅದೇ ಹೇಳತ್ತಲ್ಲ, 399 399 ಅದಕ್ಕೆ ಅಂತ ಹೇಳ್ಬಿಟ್ಟು ಜನನ್ನ ಒಂದು ಬಕ್ರಗಳಾಗಿ ಮಾಡಿ ಅವ್ರಿಗೆ ಗೊತ್ತಿಲ್ಲ. ತುಂಬಾ ಜನ ಗೊತ್ತಿರಲ್ಲ ಏನು ಅಷ್ಟು ಕಮ್ಮಿ ಹೇಗ್ ಮಾಡಕ್ ಸಾಧ್ಯ. ನೀವೊಂದು ಯೋಚನೆ ಮಾಡಿ, ಎಣ್ಣೆನೆ ಕಳ್ಳೆಕಾಯೇ ನಿಮ್ಗೆ 1 kg ಬಂದ್ಬಿಟ್ಟು 130 140 ಇರುವಾಗ ಕಳ್ಳೆಕಾಯಿ ಎಣ್ಣೆ ಹೆಂಗೆ ನೀವು ಬೋಂಡಾ ಬಜ್ಜಿ ರೇಟ್ ಕಮ್ಮಿ ಕೊಡಕ್ಕಾಗತ್ತೆ? ಅವ್ನು ಎಷ್ಟು ವರ್ಷದ ಎಣ್ಣೆ ಫ್ರೈ ಮಾಡಿ ಹಾಕ್ತಿರ್ತಾನೆ ಅಲ್ವಾ? ಸೊ ನೀವು ಹಾಕಿ ಥಿಂಕ್ ಮಾಡಿ ಪ್ರಾಕ್ಟಿಕಲಿ. ಸೊ ನಾನ್ ಜನಕ್ಕೂ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲಿ ಚೆನ್ನಾಗಿಲ್ವೋ, ಎಲ್ಲಿ ಟೇಸ್ಟಿ ಆಗಿಲ್ವೋ, ಕಮ್ಮಿ ಇದೆಯೋ ಜಾಸ್ತಿ ಇದೋ ಅಲ್ಲಿ ಹೋಗ್ಬೇಡಿ, ನೀವು ಎಂಟರ್ಟೈನ್ ಮಾಡಬೇಡಿ. ಓಕೆ, ನಾನು ಎಲ್ಲಿ ಹೋದ್ರೂ ಒಂದು ಮಾಡ್ತೀನಿ, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಅಣ್ಣ ಇದು ಚೆನ್ನಾಗಿಲ್ಲ, ನೀನು ಇಂಥದೇ ಮಾಡಿದ್ಯಾ, ಹಿಂಗೆ ಮಾಡಿದ್ಯಾ, ಹಿಂಗೆ ಮಾಡಬೇಡ. ಇಲ್ಲ ಮೇಡಮ್, ನಾನು ಅದೇ ಇಂಡಸ್ಟ್ರಿಯಲ್ಲಿ ಇರೋದು, ನನಗೆ ಗೊತ್ತಾಗತ್ತೆ, ದಯವಿಟ್ಟು ಮಾಡಬೇಡಿ ಅಂತ ಹೇಳ್ಬಿಟ್ಟು ಜೋರಾಗೆ ಹೇಳ್ಬಿಟ್ಟು ಬರ್ತೀನಿ. 4 ಜನ ಗೊತ್ತಾಗ್ಲಿ. ಮಾತಾಡಬೇಕು. ನಿಮ್ಮ ಲವ್ ಅನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ತಿರೋ ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್, ಹಸ್ಬೆಂಡ್ ಯಾರೇ ಇರ್ಬೋದು, ಹಾಗೆ ಒಂದು ಫುಡ್ ತಿಂದಾಗ ಚೆನ್ನಾಗಿದ್ರು ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೋಟ್ಲಲ್ಲಿ ಹೇಳಿ. ಹಂಗೆ ಅಂತ ಮನೆಯಲ್ಲಿ ಹೆಂಡತಿರ ಮೂಳ ಇಕ್ಕೊಂಬೇಡಿ. ಚೆನ್ನಾಗಿಲ್ಲ ಕಣೆ ಪಾಪ ಇಷ್ಟು ಕಷ್ಟಪಟ್ಟು ಮಾಡ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ಸ್ವಲ್ಪ ಇಂಪ್ರೂವ್ ಮಾಡ್ಕೋ ಅಂತ ಹೇಳಿ ಮನೆಯಲ್ಲಿ ಹೆಂಡತಿಗೆ. ಯಾಕಂದ್ರೆ ಅವ್ರು ಎಲ್ಲ ತರಕಾರಿಗಳನ್ನೆಲ್ಲ ತೊಳೆದು ಕ್ಲೀನಾಗಿ ನನ್ನ ಗಂಡ ನನ್ನ ಮಕ್ಕಳು ಅಂತ ಮಾಡಿರ್ತಾರೆ, ಪ್ರೀತಿಯಿಂದ ಹೇಳಿ. ಓಕೆ, ದುಡ್ಡು ತಗೊಂಡಿರೋ ಫ್ರೀಯಾಗಿ ಮಾಡಿರ್ತಾರೆ, ಪ್ರೀತಿಯಿಂದ ಹೇಳಿ. ಅವರು ಒಂದ್ ಮಾತು, ತುಂಬಾ ಚೆನ್ನಾಗಿದೆ ಕಣೆ, ಸಖತ್ತಾಗಿದೆ, ನೆಕ್ಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಉಪ್ಪು ಅದು ನೋಡ್ಕೊಂಡು ಸರಿ ಮಾಡೋದು, ಎಷ್ಟು ಖುಷಿ ಆಗತ್ತೆ. ಏನೇ ಮಾಡಿದ್ಯಾ, ಉಪ್ಪೇ ಇಲ್ಲ ಇದ್ರಲ್ಲಿ. ಸೊ ದಟ್ಸ್ ನಾಟ್ ದ ವೇ ಟು ಟಾಕ್ ವಿತ್ ಯುವರ್ ವೈಫ್.
ಅಲ್ವಾ? ಸೊ ಅದನ್ನ ಇದು ಗಂಡಸರು ಮಾಡಿದ್ರು, ಅಡಿಗೆ ಮಾಡಿದ್ರು, ನೀವು ಹೆಂಗಸರು ವೈಫ್ಗಳು ನೀವು ನಿಮ್ಮ ಯಜಮಾನ್ರಿಗೆ ಪ್ರೀತಿಯಿಂದ ಹೇಳಿ. ಯಾಕಂದ್ರೆ ಇವಾಗ ಸಾಕಷ್ಟು ಗಂಡಸರು ಕೂಡ ಮಾಡ್ತಿದ್ದಾರೆ. ಸೊ ನಾ ಹೆಣ್ಮಕ್ಳಿಗೆ ಅಂತ ಹೇಳಲ್ಲ, ಯಾರೇ ಒಂದು ಅಡಿಗೆ ಮಾಡುವಾಗ ಕಾಮೆಂಟ್ಸ್ ಕೊಡುವಾಗ ಪಾಸಿಟಿವ್ ಆಗಿ, ಮನೇಲಿ ಎಸ್ಪೆಷಲಿ ಓಕೆ ಪಾಸಿಟಿವ್ ಆಗಿ ಕಮೆಂಟ್ಸ್ ಕೊಡಿ. ಹೋಟ್ಲಲ್ಲಾದ್ರೆ ಅಲ್ಲಿ ಕೂಡ ನಾನು ಅವ್ರನ್ನ ಬೈರಿ ಹುಡೀರಿ ಅಂತ ಹೇಳ್ತಿಲ್ಲ, ಇದ್ದಿದ್ದ ಹೇಳಿ ಇದು ಚೆನ್ನಾಗಿಲ್ಲ, ಟೇಸ್ಟಿ ಆಗಿಲ್ಲ, ಇಷ್ಟು ವರ್ತ್ ಅಲ್ಲ, ನೀವು ಇದನ್ನೇ ಹಾಕಿದ್ರಾ, ಹಿಂಗೆ ಮಾಡಿದಿರಾ, ಇದು ಕರೆಕ್ಟ್ ಅಲ್ಲ ಅಂತ ಹೇಳಿ 4 ಜನ ಹೇಳಿದ್ರೆ ಅವ್ನ ಬಿಸ್ನೆಸ್ ಸ್ವಲ್ಪ ವೇರಿಯೇಷನ್ ಆದ್ರೆ ಅವ್ನು ಚೇಂಜ್ ಆಗ್ತಾನೆ. ಬೇಡಣ, ಯಾಕೋ ಜನ ಒಪ್ತಿಲ್ಲ, ಜನ ತಿಂತಿಲ್ಲ, ಬಿಸ್ನೆಸ್ ಬೀಳ್ತಿದೆ ಅಂತ ಅವನು ಚೇಂಜ್ ಆಗ್ತಾನೆ. ಬಿಡೋ ಪರವಾಗಿಲ್ಲ, ಯಾವತ್ತೋ ಒಂದ್ಸರಿ ಬೋಂಡಾ ಬಜ್ಜಿ ಬಿಡೋ ಪರವಾಗಿಲ್ಲ ಅಂದ್ರೆ ಅವನು ಹಂಗೆ ಮಾಡ್ಕೊಂಡು ಹೋಗ್ತಾನೆ. ಸೊ ಪೀಪಲ್ ಹ್ಯಾಸ್ ಟು ಚೇಂಜ್. ತುಂಬಾ ಚೇಂಜ್ ಆಗಿದ್ದಾರೆ, ತುಂಬಾ ಜನ ತುಂಬಾನೇ ಚೇಂಜ್ ಆಗಿದ್ದಾರೆ. ಇನ್ನ ಚೇಂಜ್ ಆಗಬೇಕು. ನಿಮ್ಮ ವೇ ಆಫ್ ಎಕ್ಸ್ಪ್ರೆಷನ್ ಮಾಡ್ಬೇಕು. ಎಲ್ಲಿ ಚೆನ್ನಾಗಿಲ್ವೋ ಚೆನ್ನಾಗಿಲ್ಲ ಅಂತ ಹೇಳಬೇಕು ನೀವು. ಈಗ ವರ್ಷಿಣಿ ಮ್ಯಾಮ್ ಹೇಳ್ತಾ ಇದ್ರಿ, ಬಹುಶಃ ನಾನು ಈ ಒಂದು ಇಂಡಸ್ಟ್ರಿಗೆ ಬರೋ ಸಂಸ್ಥೆ ಕಟ್ಟಬೇಕಾದ್ರೆ ಬಹಳ ಇಂಡಿವಿಜುವಲ್ ಆಗಿ ನನ್ನನ್ನು ನಾನು ನಂಬ್ಕೊಂಡು ಯಾರನ್ನು ಬಿಲೀವ್ ಮಾಡಿದೆ ನಾನು ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಿದ್ರಿ. ಸೊ ಈ ಒಂದು ಸಂಸ್ಥೆನ ನೀವು ಸ್ಟಾರ್ಟ್ ಮಾಡಿದಾಗ ಸಪೋರ್ಟ್ ಹೇಗಿತ್ತು ಅಂತ, ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಏನಾದರೂ ನಿಮಗೆ ಕೆಲವೊಂದು ಮಾತು ಬಂದಿತ್ತ ಅಂತ? ಇದು ಯಾಕೆ ನೀವು ಆಗಲೇ ಹೇಳ್ತಾ ಇದ್ರಿ, ಎಲ್ಲಾದರೂ ನಿಮಗೆ ಒಂದ್ಸಲ ಅನ್ಸಿದ್ಯಾ ಬೇಡ ನಾನು ಯಾಕೆ ಬಂದೆ, ಅಥವಾ ಆ ಥರದ್ದು ಏನಾದರೂ ನಿಮ್ಗೆ ಅನ್ಸಿತ್ತ? ಸಿ ನಾನು ನಿಜ ಹೇಳ್ಬೇಕು, ಕೆಲವರು ಸಪೋರ್ಟ್ ಮಾಡ್ತಾರೆ, ಕೆಲವರು ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡಲ್ಲ, ಕೆಲವರು ನಿನ್ ಪಾಡಿಗೇನೋ ಮಾಡು ಅಂತ ಬಿಡೋರು ಇದ್ದಾರೆ. ಹೌದು. ಸಿ ನಾನು ಹೇಳದಲ್ಲ, ಮೆನ್ ಆರ್ ಮೆನ್, ಫ್ಯಾಮಿಲೀಸ್ ಫ್ಯಾಮಿಲಿ, ಎಲ್ಲರೂ ಒಂದೇ ಹೇಳೋದು. ಏನಕ್ಕೆ ನಿನಗೆ ಹೆಂಗ್ ಕಮ್ಮಿ ಆಗಿದೆ, ಇವಾಗ ಏನಕ್ಕೆ ಮಾಡಬೇಕು, ಕಮ್ಮಿ ಆದ್ರೆ ಮಾಡು, ಇಲ್ಲ ಅಂದ್ರೆ ಬೇಡ ಅಂತ ಅವ್ರ ಭಾವನೆ. ನಮಗ್ ಕಮ್ಮಿ ಆಗಿಂದ ನಾವ್ ಹೇಳಿದ್ರೆ ಅದು ಅವರು ಡೈಜೆಸ್ಟ್ ಆಗಲ್ಲ. ನಂಗೆ ಹೆಂಗ್ ಕೊಡ್ತಿಲ್ವಾ, ನೋಡ್ಕೊಂತಿಲ್ವಾ, ಮಾಡ್ತಿಲ್ವಾ, ಈ ತರ ಬರುತ್ತೆ. ಸೊ ಐ ಸ್ಟಾರ್ಟೆಡ್ ಇನ್ ಮೈ ಓನ್ ವಿಷನ್. ಅದಕ್ಕೆ ಸಪೋರ್ಟ್ ಮಾಡಿದ್ದು ಅಂತ ಹೇಳಿದ್ರೆ ಫಸ್ಟ್ ನಮ್ಮ ತಾಯಿ. ನಮ್ಮ ತಾಯಿ ಏನೇ ಮಾಡಿದ್ರು ದ ಡೇ ಒನ್, ನಾನು ಚಿಕ್ಕ ಮಗುವಿಂದ ಸಪೋರ್ಟ್ ಮಾಡಿದ್ರು. ಮದ್ವೆ ಆದ್ಮೇಲೆ ಕೂಡ ಮಾಡಮ್ಮ, ಹಂಗಂತ ಫ್ಯಾಮಿಲಿನ ಬಿಡು ಅಂತ ಯಾವತ್ತೂ ನಮ್ಮಮ್ಮ ಹೇಳಿಲ್ಲ. ಓಕೆ, ಫ್ಯಾಮಿಲಿನ ಮೈಂಟೈನ್ ಮಾಡು, ಅವ್ರಿಗೂ ಸಮಾಧಾನ ಮಾಡು, ಮನೇಲೂ ನೋಡ್ಕೋ, ಇಲ್ಲೂ ಮಾಡು ಅಂತ ಹೇಳ್ತಿದ್ರು. ಆ ಥರನೇ ನಾನು ಮಾಡ್ಕೊಂಡು ಹೋಗ್ತಿದ್ದೆ. ಮನೆಯಲ್ಲಿ ಮಾಡಬೇಡ ಅಥವಾ ಇದು ಅಂತ ಇಲ್ಲ, ಬಟ್ ಅವ್ರೇನು ಅಂತ ಹೇಳಿದ್ರೆ ಮಾಡೋ ನೆಸೆಸಿಟಿ ಏನಿಲ್ಲ ಬಿಡು ನಿನಗೆ ಅನ್ನೋದು ಹೇಳ್ತಿದ್ರು. ಫೈನಾನ್ಷಿಯಲಿ ನಾನು ಯಾವತ್ತೂ ಯಾರನ್ನೂ ಕೇಳಿಲ್ಲ. ಹಸ್ಬೆಂಡ್ ಅನ್ನೋ ಮಾತಿಗೆ ಬಂದ್ರೆ ಅವ್ರನ್ನ ಯಾವತ್ತೂ ₹1 ಕೇಳಿಲ್ಲ. ಅವರು ಕೂಡ ನನ್ನನ್ನು ₹1 ಕೇಳ್ಬೇಡ, ನಂಗೆ ₹1 ಕೊಡಬೇಡ, ನೀನ್ ಕೇಳು ಬೇಡ, ನಾನು ಕೊಡ್ಲು ಬೇಡ. ಆ ಕಾನ್ಸೆಪ್ಟ್ ಅಲ್ಲಿ ಒಳ್ಳೇದು ಕೊಡೋದು. ಆಮೇಲೆ ನೋಡ್ದ ನನ್ ದುಡ್ಡು ಹಾಳು ಮಾಡ್ಬಿಟ್ಟ ಅಯ್ಯೋ ಅಂತ ಈ ಡೈಲಾಗ್ ಹೇಳ ಹೇಳ್ತಾರೆ. ಸಕ್ಸಸ್ ಆದ್ರೆ ನನ್ನ ಹೆಂಡ್ತಿಯ ಗೊತ್ತಾ ಅಂತ ಎಲ್ಲರೂ ಹಿಂಗಿಂಗ್ ಹೇಳ್ತಾರೆ. ಆಮೇಲೆ ಅದ್ರ ಮನೇಲಿ ಹಿಂಗಿಂಗ್ ಬೈತಾರೆ. ಸೊ ಅದಕ್ಕೆ ಬೇಡವೇ ಬೇಡ. ದುಡ್ಡು ಇಸ್ಕೊಂಡ್ರೆ ಅದು ನೀನ್ ಆಚೆ ಇರ್ಲಿ ಈಚೆ ಇರ್ಲಿ ಎಲ್ಲಿ ಬರೋದೇ ದುಡ್ಡಿಂದ, ರಿಲೇಶನ್ಶಿಪ್ ಕೆಟ್ಟೋಗೋದೇ ದುಡ್ಡಿಂದ. ಸೊ ಆದ್ರಿಂದ ನಾನೇನ್ ಮಾಡಿದೆ, ಯಾರ ಹತ್ರ ದುಡ್ಡಿನ ರಿಲೇಶನ್ಶಿಪ್ ಇಟ್ಕೊಂಡಿಲ್ಲ. ನಮ್ಮ ಯಜಮಾನ್ರ ಹತ್ರ ಇರ್ಬೋದು, ಅಪ್ಪ ಅಮ್ಮನ ಹತ್ರ ಇರ್ಬೋದು, ಈಸ್ಕೊಂಡ್ರು ಐ ವಿಲ್ ಬಿ ವೆರಿ ಕ್ಲಿಯರ್. ಕೊಡ್ತೀನಿ ಒಂದ್ ದಿವಸ ಹಿಂದೆ ಮುಂದೆ ಕೊಟ್ಬಿಡ್ತೀನಿ. ಎಲ್ಲರ ಹತ್ರ ಮನಿ ರಿಲೇಶನ್ಶಿಪ್ ಅಲ್ಲಿ ಐ ಮೇಕ್ ಶೂರ್ ಐ ಆಮ್ ವೆರಿ ಪರ್ಫೆಕ್ಟ್. ಅಲ್ಲಿ ಸಂಬಂಧಗಳು ಅಲ್ಲೇ ಕಿತ್ಕೊಂಡ್ಬಿಡುತ್ತೆ. ಸೊ ಅದು ಬೇಡ ನನಗೆ. ಇವಾಗ ಪರ್ಸನಲಿ ಫೈಟ್ ಬಂತಾ ಒಪ್ಕೊಂತೀನಿ, ದುಡ್ಡಿಂದ ಸಂಬಂಧ ಕಿತ್ತೋಗ್ಬಾರ್ದು. ನಿನ್ ನೇಚರ್ ಚೆನ್ನಾಗಿಲ್ಲ, ನಿನ್ ಬುದ್ಧಿ ಚೆನ್ನಾಗಿಲ್ಲ, ಅದರಿಂದ ನಿಂಗೂ ನಂಗೂ ಆಗ್ಲಿಲ್ವಾ, ಓಕೆ ನಾನು ಅಗ್ರಿ ಮಾಡ್ತೀನಿ. ಬಟ್ ದುಡ್ಡಿನ ವಿಷಯದಿಂದ ನನ್ನ ಸಂಬಂಧ ಕಿತ್ತೋಗ್ಬಾರ್ದು. ಸೊ ದಟ್ಸ್ ವಾಟ್ ಐ ಥಿಂಕ್. ಸೊ ಅದರಿಂದ ಯಾರ ಹತ್ರ ಮನಿ ರಿಲೇಶನ್ಶಿಪ್ ಇಟ್ಕೊಂಡಿಲ್ಲ. ನಾನು ಏನ್ ಮಾಡಿದೆ, ನನ್ನ ಹತ್ರ ಇರೋ ದುಡ್ಡಿಂದಾನೇ ಅದರಿಂದಾನೇ ಸರ್ಕಸ್ ಮಾಡ್ತಾ 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 ನಾನು ಪರ್ಸನಲ್ ಲೋನ್ಸ್ ತೊಗೊಳೋದು, ಬಿಸ್ನೆಸ್ ಲೋನ್ ತೊಗೊಳೋದು, ಆ ತರ ನನ್ನ ಒಂದು ಗುಡ್ ವಿಲ್, ನನ್ನ GST ರಿಟರ್ನ್ಸ್. ನಾನು ಯಾವಾಗ್ಲೂ ಟ್ಯಾಕ್ಸ್ಗೆ ಮೋಸ ಮಾಡ್ಲಿಲ್ಲ, ಟ್ಯಾಕ್ಸ್ ಪೇ ಮಾಡ್ತಿದ್ದೆ, IT ರಿಟರ್ನ್ಸ್ ಮಾಡಿಸ್ಕೊಂತಿದ್ದೆ. ಸೊ ಟ್ಯಾಕ್ಸ್ IT ರಿಟರ್ನ್ಸ್ ಚೆನ್ನಾಗಿದ್ರೆ ಲೋನ್ ಈಸಿಯಾಗಿ ಬರುತ್ತೆ. ಯಾರನ್ನು ಏನಕ್ಕೆ ಕೇಳ್ಬೇಕ್ರಿ, ಏನಕ್ಕೆ ಕೊಡ್ಬೇಕು, ಅಪ್ಪ ಅಮ್ಮ ಏನಕ್ಕೆ ಕೊಡ್ಬೇಕು, ಗಂಡ ಏನಕ್ಕೆ ಕೊಡ್ಬೇಕು, ಅಥವಾ ಬೇರೆಯವರೇ ಏನಕ್ಕೆ ಕೊಡ್ಬೇಕು ನಮ್ಗೆ? ಬೇಡ, ಯಾರು ಕೊಡೋದು ಬೇಡ. ನಿನ್ನ IT ರಿಟರ್ನ್ಸ್ ಚೆನ್ನಾಗಿ ಇಡ್ಕೊ, ನಿನ್ ಗುಡ್ ವಿಲ್ ಚೆನ್ನಾಗಿ ಇಟ್ಕೋ. ಗೌರ್ಮೆಂಟ್ ಕರೆದು ಕೊಡ್ತಾರಲ್ವಾ, ಸ್ಟ್ಯಾಂಡ್ ಅಪ್ ಇಂಡಿಯಾ, PGMC. ಸೊ ಈ ತರ ಸಾಕಷ್ಟು ಗೌರ್ಮೆಂಟ್ ಲೋನ್ಸ್ ಅವೈಲಬಿಲಿಟಿ ಇದೆ, ಪರ್ಸನಲ್ ಲೋನ್ಸ್ ಅವೈಲಬಿಲಿಟಿ ಇದೆ. ಸೊ ಅದರಿಂದ ನಾನು ಯಾರನ್ನ ದುಡ್ಡಿನ ಒಂದು ಅವ್ರನ್ನೂ ಸಿಗಾಕ್ಸ್ಲಿಲ್ಲ, ನಾನು ಸಿಗಾಕೊಂಡ್ಲಿಲ್ಲ, ಯಾರ ಹತ್ರನೂ ನನ್ನ ಮಾತು ತಿಂಗ್ಲೂ ಇಲ್ಲ. ಓಕೆ, ನಾನು ಯಾವತ್ತೂ ಹಿಂಗಂತಿನೋ ಹೊತ್ತು ನಾನು ಅನ್ಸ್ಕೊಂಡಿಲ್ಲ. ಯಾಕಂದ್ರೆ ಐ ಮೇಕ್ ಶೋರ್ ನನಗೆ ಆ ಮಾತು ತೊಗೊಳಕ್ಕೆ ಐ ಆಮ್ ನಾಟ್ ರೆಡಿ. ಸೊ ಐ ಆಮ್ ವೆರಿ ಮಚ್ ಸೆಲ್ಫ್ ರೆಸ್ಪೆಕ್ಟೆಡ್ ವುಮನ್.
ನಾನು ಪಾಯಿಂಟ್ ಔಟ್ ಮಾಡಿಸ್ಕೊಳಕ್ಕೆ ಅಥವಾ ಯಾರಾದ್ರೂ ಏನಾದ್ರು ಅಂತಾರೆ ಅಂದ್ರೆ ನಾನು ಡೈಜೆಸ್ಟ್ ಆಗಲ್ಲ. ಸೊ ಅದರಿಂದ ನಾನು ನನ್ನ ಒಂದು ಏನು ಶಿಸ್ತಲ್ಲಿದ್ದೆ, ದುಡ್ಡಿನ ವಿಷಯದಲ್ಲಿ. ದುಡ್ಡಿಂದಾನೇ ಬರೋದಲ್ವಾ, ನನ್ನ ಶಿಸ್ತಲ್ಲಿ ನಮ್ಮ ಯಜಮಾನ್ ನನಗೆ ಅವ್ರು ಕೊಡ್ಸಿದ್ರೆ ಇವತ್ವರೆಗೂ ಅವರಷ್ಟಕ್ಕೆ ಅವರಾದ್ರೂ ಏನಾದ್ರೂ ಕೊಡ್ಸಿದ್ರೆ ನಾನು ಬೇಡ ಅನ್ನಲ್ಲ. ವರ್ಷಿನಿ ನೀನು ಒಂದು ಚಿನ್ನ ಕೊಡ್ಸಿದ್ರು 10 ಗ್ರಾಮ್ ಕೊಡಿಸ್ತಾರೆ ಅಂದ್ರೆ ನಾನು 8 ಗ್ರಾಮ್ ಸೆಲೆಕ್ಟ್ ಮಾಡ್ತೀನಿ, 11 ಗ್ರಾಮ್ 12 ಗ್ರಾಮ್ ಸೆಲೆಕ್ಟ್ ಮಾಡಲ್ಲ. 8 ಗ್ರಾಮು 9 ಗ್ರಾಮ್ ಸೆಲೆಕ್ಟ್ ಮಾಡಿ ಇಟ್ಟಿರ್ತೀನಿ. ಅವ್ರು ಕೊಡಿಸೋದು ಖುಷಿಯಿಂದ ಕೊಡಿಸ್ಬೇಕೆ ಹೊತ್ತು ಬೇಜಾರಾಗಿ ಅಪ್ಪ ಇವ್ರು ಕೊಡಿಸ್ಲಿಲ್ಲ ಅಂದ್ರೆ ಇನ್ನು ರಣ ಮಾಡಕ್ ಬಿಡ್ತಾಳೆ ಅಂತ ಬೇಡ, ಹಿಂಸೆ ಮಾಡಿ ತೊಗೊಳೋದು ಬೇಡ. ಸೊ ಹಂಗೆ ಸೆಲೆಕ್ಟ್ ಮಾಡಿದ್ರು. ಅವರಷ್ಟಕ್ಕೆ ಅವ್ರು ಏನ್ ಕೊಡ್ಸಿದ್ರು ಬೇಡ ಅನ್ನಲ್ಲ. ನಾನು ಯಾವತ್ತೂ ಡಿಮ್ಯಾಂಡ್ ಮಾಡೋದು. ಅದು ಅಪ್ಪ ಅಮ್ಮ ಹತ್ರ ಇರ್ಬೋದು, ಹಸ್ಬೆಂಡ್ ಹತ್ರ ಇರ್ಬೋದು, ಮಕ್ಳ ಹತ್ರ ಇರ್ಬೋದು. ಇಟ್ ಹ್ಯಾಸ್ ಟು ಕಮ್ ಫ್ರಮ್ ಇನ್ಸೈಡ್. ನೀವು ಫೈಟ್ ಮಾಡೋದ್ರೆ ಸಿಗೋದು, ಫೋರ್ಸ್ ಅಲ್ಲಿ ಸಿಗೋದು ದಟ್ ಲವ್ವೇ ಅಲ್ಲ. ಅವರಷ್ಟಕ್ಕೆ ಅವ್ರು ಕೊಡೋದೇ ಲವ್. ಈಗ ಕೋರ್ಸ್ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಬೋದು, ಯಾವ ರೀತಿ ಕೋರ್ಸ್ ಕೊಡ್ತೀರಾ ಅಂತ ಡೀಟೇಲ್ಸ್ ಆಗಿ? ಇವಾಗ ಕೋರ್ಸಸ್ ಬಗ್ಗೆ ಹೇಳ್ಬೇಕಂದ್ರೆ ನಾ ಹೇಳಿದ ಹಾಬಿ ಕೋರ್ಸಸ್ ಇದೆ ಅಂತ. ಹಾಬಿ ಕೋರ್ಸಸ್ ಆದ್ಮೇಲೆ ಬೇಸಿಕ್ ಬಿಸ್ನೆಸ್ ಕೋರ್ಸಸ್ ಅಂತ ಬೇಕಿಂಗ್ ಅಲ್ಲಿ ಇದೆ, ಸೌತ್ ಇಂಡಿಯನ್ ಇದೆ, ನಾರ್ತ್ ಇಂಡಿಯನ್, ಮೆಕ್ಸಿಕನ್ ಎಲ್ಲಾದ್ರಲ್ಲೂ ಬೇಸಿಕ್ ಬಿಸ್ನೆಸ್ ಕೋರ್ಸಸ್. ಅಂದ್ರೆ ನಾವು ನಮ್ಮ ಹತ್ರ ದುಡ್ಡಿಲ್ಲ, ಒಂದು 23,000 ಅಷ್ಟೇ ಇದೆ, ಅಷ್ಟರಲ್ಲೇ ನಾವು ಕಲಿಬೇಕು ಅಂದ್ರೆ ಆ ಬಜೆಟ್ ಆಗಿ ಹೇಳ್ಕೊಡ್ತೀವಿ. ನೆಕ್ಸ್ಟ್ ಲೆವೆಲ್ ಪ್ರೊಫೆಷನಲ್ ಕೋರ್ಸಸ್ ಇದೆ, ಡಿಪ್ಲೊಮಾ ಇದೆ, ಅಡ್ವಾನ್ಸ್ ಡಿಪ್ಲೊಮಾ. ವಿ ಹ್ಯಾವ್ 4 to 5 categories: ಬೇಸಿಕ್ ಬಿಸ್ನೆಸ್, ಬೇಸಿಕ್ ಬಿಸ್ನೆಸ್ 1, ಪ್ರೊಫೆಷನಲ್ ಕೋರ್ಸ್, ಡಿಪ್ಲೊಮಾ, ಅಡ್ವಾನ್ಸ್ ಡಿಪ್ಲೊಮಾ. ಎಲ್ಲ ಫುಡ್ ಅಲ್ಲೂ ಇದೆ. ನಾ ಹೇಳಿದೆ ಆವಾಗಲೇ ಇಷ್ಟದಲ್ಲಿ ಇಷ್ಟ ಹೇಳಿದೆ ನೋಡಿ ನಿಮಗೆ. ಸೊ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಇದೆ, ಯಾವ ಸಬ್ಜೆಕ್ಟ್ ಅಲ್ಲಿ ಬೇಕಾದ್ರೂ ಅವರು ತಗೋಬಹುದು. ಈಗ ನಾವು ಪ್ರೊಫೆಷನಲ್ ಆಗಿ ಮತ್ತೆ ಒಂದು ಇಂಡಸ್ಟ್ರಿಯಲ್ ಆಗಿ ಒಂದು ಈ ಅಡುಗೆ ಅನ್ಬೋದು ಫುಡ್ ಇಂಡಸ್ಟ್ರಿನ ಆಚೆ ಇಟ್ಟು ನೋಡೋದಾದ್ರೆ ಒಂದು ಬೇಸಿಕಲಿ ಅಡುಗೆ ಕಲಿಯೋದು, ಒಂದು ಅಡುಗೆನ ನಾವು ಇವತ್ತಿನ ಜಗತ್ತಿನಲ್ಲಿ ಕಲ್ತ್ಕೊಳ್ಳೋದು ನೀವು ಎಷ್ಟು ಇಂಪಾರ್ಟೆಂಟ್ ಅಂತೀರಾ? ಈಗ ಹುಡುಗರನ್ನು ನಾನು ಹೊರತುಪಡಿಸಿ ಹೇಳಲ್ಲ, ಇನ್ಕ್ಲೂಡಿಂಗ್ ಈಗ ಹುಡುಗಿರಾದ್ರೂ ಈ ಇತ್ತೀಚೆಗೆ ಒಂದು ಫ್ಯಾಷನ್ ಶುರುವಾಗಿದೆ. ಅಡುಗೆ ಅಂದ ತಕ್ಷಣ ಅದು ನಮಗೆಲ್ಲ ಬರಲ್ಲ, ಅದು ಬರಲ್ಲ ಅಂತ ಹೇಳೋದು ಒಂದು ಫ್ಯಾಷನ್ ಆಗಿ ತೋರಿಸ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಅದೆಷ್ಟು ಇಂಪಾರ್ಟೆಂಟು, ಅದನ್ನ ಕಲ್ತ್ಕೊಳ್ಬೇಕಾ, ಅದಕ್ಕೇನೋ ಒಂದು ಮಹತ್ವ ಇದೆ ಅಂತ ನೀವು ಹೇಳ್ತೀರಾ? ಅದು ಮಾತ್ರ ತುಂಬಾ ತಪ್ಪು. ವೆದರ್ ಇಟ್ಸ್ ಅ ಗರ್ಲ್ ಆರ್ ಬಾಯ್, ಅಡುಗೆ ಬರಲ್ಲ ಅನ್ನೋದು ತುಂಬಾ ತಪ್ಪು. ಈ ಫುಡ್ ನ ಕಲಿಲೇಬೇಕು. ನನ್ನ ಟ್ಯಾಗ್ ಲೈನ್ ಡೌನ್ ಆಗಿ ನೋಡ್ತಿದ್ದಾರೆ ಕೆಲಸನ, ಅದನ್ನ ಒಂದು ರೀತಿ ಫ್ಯಾಷನ್ ಆಗಿ ಬರಲ್ಲ ಅನ್ನೋದೇ ಪ್ರೌಡ್ ಆಗಿ ಹೇಳ್ಕೊಳ್ತಾರೆ. ಸೊ ಒಂದೇ ಒಂದು ನಾನು ಹೇಳೋ ಮಾತು ಅಂದ್ರೆ ಫುಡ್ ಇಸ್ ಅ ಲೈಫ್ ಸೇವಿಂಗ್ ಸ್ಕಿಲ್ಸ್. ಫುಡ್ ಇಸ್ ಅ ಲೈಫ್ ಸೇವಿಂಗ್ ಸ್ಕಿಲ್ಸ್ ಅಂದ್ರೆ ನೀನ್ ಎಲ್ಲೇ ಇರು, ಹೇಗೆ ಇರು, ನಿನ್ನ ಅಡುಗೆ ನೀನ್ ಮಾಡ್ಕೊಂಡ್ಲೇಬೇಕು ಒಂದಲ್ಲ ಒಂದು ಸಂದರ್ಭದಲ್ಲಿ. ಇವಾಗ ಒಂದ್ ಗಂಟನೇ ಇರ್ಬೋದು, ಹೆಂಡತಿ ತವ್ರ ಮನೆ ಹೋಗಿರ್ತಾಳೆ, ಮಕ್ಕಳು ಇರಲ್ಲ, ಯಾರು ಇರಲ್ಲ, ಅಪ್ಪ ಅಮ್ಮ ಯಾರು ಇರಲ್ಲ. ಅಟ್ಲೀಸ್ಟ್ ಅವನು ಬೇಸಿಕ್ ಅನ್ನ ಅಥವಾ ಹೋಟ್ಲಿಂದ ರಸಮ್ ಸಾಂಬಾರ್ ತಂದ್ಕೊಂಡು ಅನ್ಕೊಳ್ಳಿ, ಅನ್ನಾದ್ರೂ ಮಾಡ್ಕೋಬೇಕು. ಯಾಕಂದ್ರೆ ಆಚೆ ಅನ್ನ ತುಂಬಾ ಬಿರ್ಸಿರತ್ತೆ, ಇಷ್ಟ ಆಗಲ್ಲ. ಮನುಷ್ಯನ ಸಿಚುವೇಶನ್ ಒಂದೇ ತರ ಇರಲ್ಲ, ಸಂದರ್ಭ ಬಹುಶಃ ಎಲ್ಲಾದ್ರೂ ಒಂದ್ ಕಡೆ ಚೇಂಜ್ ಆಗತ್ತೆ. ಸೊ ಅಡುಗೆ ಅನ್ನೋದು ಇಟ್ ಇಸ್ ವೆರಿ ಬೇಸಿಕ್. ನೀವು ತಿನ್ನೋದು ಎಷ್ಟು ಬೇಸಿಕ್, ನೀವು ಅಡುಗೆ ಕಲಿಬೇಕಾದ್ರೂ ಅಷ್ಟು ಬೇಸಿಕ್. ಪ್ರಪಂಚದಲ್ಲಿ ಯಾರ್ಯಾರು ಇದಾರೋ, ಮೇಲ್ ಫೀಮೇಲ್ ಯಾವ ಜೆಂಡರ್ ವ್ಯತ್ಯಾಸ ಇಲ್ದಿರಾ, ನಾನೇನ್ ಹೇಳ್ತೀನಿ ಎಲ್ಲರಿಗೂ ಅಡುಗೆ ಬರ್ಬೇಕು, ಬೇಸಿಕ್ ಅಡುಗೆ ಬರ್ಬೇಕು. ನೀವೇನೋ ಮಾಡಿಟ್ಬಿಟ್ಟು ಎಲ್ಲಾರ್ಗು ಮಾಡಿಡಿ, ಎಲ್ಲರಿಗೂ ನೋಡ್ಕೊಳ್ಳಿ ಅಂತ ಹೇಳ್ತಿಲ್ಲ. ಅಟ್ಲೀಸ್ಟ್ ನಿಮ್ಮನ್ನ ನೀವು ಸರ್ವೆ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಹೇಗೆ? ನೀವು ಡಿಪೆಂಡೆಂಟ್ ಆದ್ರೆ ಹೇಗೆ? ಯಾವಾಗ್ಲೂ ಹೆಂಡತಿನೇ ಮಾಡಿರ್ಬೇಕಾ? ಯಾವಾಗ್ಲೂ ಅಮ್ಮನೇ ಮಾಡ್ಬೇಕಾ? ಯಾವಾಗ್ಲೂ ಗಂಡನೇ ಮಾಡ್ಬೇಕಾ? ಅಲ್ವಾ? ಸೊ ಅಟ್ಲೀಸ್ಟ್ ಬೇಸಿಕ್ ಕಾಫಿ, ಟೀ, ಅನ್ನ, ಸಾರು, ಮ್ಯಾಗಿ. 2 minutes ಮ್ಯಾಗಿ ಅಂತ 2 minutes ಅಲ್ಲಿ ಎಲ್ರಿ ಮ್ಯಾಗಿ ಆಗತ್ತೆ, ಮಿನಿಮಮ್ 7-8 minutes ಆಗತ್ತೆ ಅಲ್ಲಿ. ಅದ್ರ ಹೆಸರು 2 minutes ಮ್ಯಾಗಿ ಅಷ್ಟೇ. ಸೊ ಬೇಸಿಕ್ ಮ್ಯಾಗಿ ಎಷ್ಟೊತ್ತು ಕುದಿಬೇಕು, 2 minutes ಅನ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ನೀನ್ ತೆಗೆದ್ಬಿಟ್ರೆ ಮ್ಯಾಗಿ ಆಗಿರಲ್ಲ, ಅದು ಬರೀ ನೀರಾಗಿರತ್ತೆ. ಆಗತ್ತೆ, ಅದೊಂದು ಕುದಿ ಬಂದಿದ ತಕ್ಷಣ ಇದು ಮ್ಯಾಗಿನ ಅಂತೀಯ. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ಬೇಸಿಕ್ ಅಡುಗೆ ಕಂಪಲ್ಸರಿ, ಮ್ಯಾಂಡೇಟ್ರಿ. ಅಡುಗೆ ಅಂತ ಹೇಳಿದ್ರೆ ಬೇಜಾರ್ ಮಾಡ್ಕೊಂಡ್ರೆ ಅವ್ರು ಅಷ್ಟು ಬುದ್ಧಿ ಏನಾದ್ರು ಇನ್ಯಾರು ಇಲ್ಲ. ಯಾಕಂದ್ರೆ ನಿನ್ನ ಆರೋಗ್ಯ ನಿನ್ನ ಕೈಲಿದೆ. ನಿನ್ನ ಆರೋಗ್ಯ ನೀನ್ ಕಾಪಾಡ್ಕೋಬೇಕು ಅಂದ್ರೆ ನಿನ್ಗೆ ಅಡುಗೆ ಬಂದಿರ್ಬೇಕು. ಯಾವಾಗ ಏನು ತಿನ್ಬೇಕು, ತಿನ್ಬಾರ್ದು. ಓಕೆ, ಇವಾಗ ಹಳೆ ಕಾಲದಲ್ಲಿ ಒಂದು ಹೇಳ್ತಿದ್ರು, ಜ್ವರ ಬಂದಾಗ ಲಂಕಣಂ ಅಂತ. ಲಂಕಣಂ ಅಂದ್ರೆ ಉಪವಾಸ. ಜ್ವರ ಬಂದ್ರೆ ಉಪವಾಸ ಇದ್ರೆ ಏನಾಗುತ್ತೆ, ಸೆಲ್ಫ್ ಹೀಲಿಂಗ್ ಆಗತ್ತೆ. ಇವಾಗ ಬಂದ್ಬಿಟ್ಟು ಎಲ್ಲರೂ ಹೇಳ್ತಿದ್ರೆ ನೀವು ನಿಮಗೆ ನಿಮ್ಮ ಆರೋಗ್ಯ ಸರಿ ಹೋಗ್ಬೇಕಂದ್ರೆ ಈ ತರ ಮೆಡಿಟೇಷನ್ ಮಾಡಿ, ಈ ತರ ಇರಿ ಅಂತ. ಆಗಿನ ಕಾಲದಲ್ಲೇ ಇತ್ತು ಗುರು. ಹೌದಾ? ಲಂಕಣಂ ಪರಮ ಔಷಧಂ ಅಂತ ಹೇಳ್ತಿದ್ರು. ಏನು ಅಂತ ಹೇಳಿದ್ರೆ, ಜ್ವರ ಇದು ಬಂದಾಗ ಯು ಶುಡ್ ನಾಟ್ ಹ್ಯಾವ್ ಹೆವಿ ಫುಡ್ಸ್. ಯಾಕಂದ್ರೆ ಡೈಜೆಷನ್ ಪವರ್ ಇರಲ್ಲ, ಡೈಜೆಷನ್ ತುಂಬಾ ಕಮ್ಮಿ ಇರತ್ತೆ. ಬ್ರೆಡ್ಸ್ ತಿಂದ್ರು ಡೈಜೆಸ್ಟ್ ಆಗಲ್ಲ. ಬ್ರೆಡ್ ಇಸ್ ಅ ಮೈದಾ. ಯಾರೋ ಹೇಳ್ತಾರೆ ಬ್ರೆಡ್ ಅಂತ, ಬ್ರೆಡ್ ಇಸ್ ಅ ಮೈದಾ. ಮೈದಾ ಎಲ್ರಿ ಡೈಜೆಸ್ಟ್ ಆಗತ್ತೆ? ಮೈದಾ ಡೈಜೆಸ್ಟ್ ಆಗಲ್ಲ. ಅದು ಫೈಬರ್ ಇರಲ್ಲ. ಫೈಬರ್ ಇಲ್ದಿರೋ ಫುಡ್ ನೀವು ತಿಂದಾಗ ಆಬ್ವಿಯಸ್ಲಿ ನಿಮ್ಗೆ ಡೈಜೆಸ್ಟ್ ಆಗಲ್ಲ, ಇನ್ನ ಸೈಡ್ ಎಫೆಕ್ಟ್ಸ್ ಕೊಡುತ್ತೆ.
ಓಕೆ, ಜ್ವರ ಬಂದಾಗ ಬ್ರೆಡ್ ಅದಕ್ಕೆ ಫುಡ್ ಅಲ್ಲ. ಓಕೆ, ತಿಳಿ ಸಾರು, ತುಂಬಾ ಸಾಫ್ಟ್ ಆಗಿರೋ ಅನ್ನ ತಿನ್ಬೇಕು. ಇಲ್ಲ ಅವರು ಬರೀ ನೀರ್ ಕುಡ್ಕೊಂಡು, ಅಂದ್ರೆ ನೀವು ಮಾತ್ರೆ ಹಾಕೊಂಡ್ರೆ ಕಂಪಲ್ಸರಿ ಊಟ ಮಾಡ್ಬೇಕಿಲ್ಲ ಅಂದ್ರೆ ಗಿಡ್ಡಿನೆಸ್ ಬರೋದು, ಸೈಡ್ ಎಫೆಕ್ಟ್ಸ್ ಆಗತ್ತೆ. ಅಂದ್ರೆ ಆ ಕಾಲದಲ್ಲಿ ಏನ್ ಮಾಡ್ತಿದ್ರು, ಮಾತ್ರೆ ಔಷಧಿ ತಗೊಂತಿರ್ಲಿಲ್ಲ, ಉಪವಾಸ ಬಿಡ್ತಿದ್ರು, 1-2 ದಿವಸದಲ್ಲಿ ಸರಿ ಹೋಗ್ತಿದ್ರು. ಇವಾಗ ಅಷ್ಟಾಗಲ್ಲ. ಬಟ್ ಅಟ್ಲೀಸ್ಟ್ ನೀವು ಮಾಡೋ ಫುಡ್ ಅಲ್ಲಿ ಲೈಟ್ ಫುಡ್, ತುಂಬಾ ಆವಾಗ ಪಾನಿಪುರಿ ತಿನ್ನೋದು, ಅದು ಇದು ತಿನ್ನೋದು ಅಂದ್ರೆ ಜ್ವರ ಕಮ್ಮಿ ಆಗಲ್ಲ, ಇನ್ನ ಜಾಸ್ತಿ ಆಗುತ್ತೆ. ಸೊ ಲೈಟ್ ಫುಡ್ ತಗೊಳ್ಳಿ, ಹೆಲ್ತ್ ಅನ್ನ ನೋಡ್ಕೊಳ್ಳಿ, ಹೆಲ್ತ್ ಅನ್ನ ಕಾಪಾಡ್ಕೊಳ್ಳಿ. ನೀವು ಹೆಲ್ತಿ ಆಗಿದ್ರೆ ನಾಳೆ ಬೆಳಗ್ಗೆ ಏನಾದ್ರೂ ಸಾಧಿಸಬಹುದು, ಯಾವ ಫೀಲ್ಡ್ ಅಲ್ಲಿ ಆದ್ರೂ ಸಾಧಿಸಬಹುದು. ನಿಮ್ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಫುಡ್ ಏನ್ ತಿಂತಿದ್ದೀರಾ ಅಂತ ನಿಮಗೆ ಗೊತ್ತಿರ್ಬೇಕು. ಹೌದು ಮೇಡಮ್, ಅನ್ನ ಸಾರು ಗೊತ್ತಿದೆ ಅಂತ ಅಲ್ರಿ, ಅದ್ರಲ್ಲಿ ಏನ್ ಹಾಕಿದೀವಿ ಅದು ತುಂಬಾ ಬುದ್ಧಿವಂತರ, ಅನ್ನ ಸಾರು ಗೊತ್ತು ಮೇಡಮ್ ಅಂತ ಹೇಳ್ತಿರ್ತಾರೆ, ಅದಲ್ಲ. ಸೊ ಅದ್ರಲ್ಲಿ ಏನ್ ಹಾಕಿದೀವಿ ಅದಷ್ಟು ನಮ್ಮ ಬಾಡಿಗೆ ಯಾವ ತರ ಎಫೆಕ್ಟ್ ಆಗುತ್ತೆ, ಯಾವ ಟೈಮಲ್ಲಿ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋದು ಗೊತ್ತಾಗ್ಬೇಕು. ಅಂದ್ರೆ ನೀನ್ ಅಡಿಗೆ ಮಾಡ್ಬೇಕು, ಅಡಿಗೆ ವ್ಯಾಲ್ಯೂ ನಿನಗೆ ಗೊತ್ತಾಗ್ಬೇಕು. ಆವಾಗ ಯು ಗಿವ್ ರೆಸ್ಪೆಕ್ಟ್ ಟು ದ ಫುಡ್. ಮುಂದೆ ವರ್ಷಿಣಿ ಅವ್ರದ್ದು ಏನ್ ಪ್ಲಾನ್ ಇದೆ ಅಂತ, ಇಂಡಸ್ಟ್ರಿ ಈಗ ಇಷ್ಟು ಮಟ್ಟಿಗೆ ತಂದಿದ್ದೀರಾ, ಸೊ ಮುಂದೆ ಏನೆಲ್ಲ ಪ್ಲಾನ್ ಹಾಕೊಂಡಿದ್ದೀರಾ, ಏನು ಉದ್ದೇಶ ಇದೆ ಮತ್ತೆ ನಿಮ್ಗೆ ಅಂತ, ಇದನ್ನ ಹೊರತುಪಡಿಸಿ ಬೇರೆ ಏನ್ ಮಾಡ್ಬೇಕಂತಿದ್ದೀರಾ ವಿತ್ ಇಂಡಸ್ಟ್ರಿ? ಸಿ ಐ ಆಮ್ ಪ್ಯೂರ್ಲಿ ಇಂಟು ದ ಇಂಡಸ್ಟ್ರಿನೇ, ಇದೆ ಫುಡ್ ಇಂಡಸ್ಟ್ರಿನೇ. ಇದು ಬಿಟ್ಟು ನನ್ಗೇನು ಇವಾಗ ಕಲಾವಿದ್ರು ಹೇಳ್ತಾರಲ್ಲ, ನಮ್ಗೆ ಇದು ಬಿಟ್ಟು ನಮ್ಗೇನು ಗೊತ್ತಿಲ್ಲ, ನಮ್ ಬಣ್ಣ ಮಾತ್ರನೇ ಗೊತ್ತು ಅಂತ ಹೇಳ್ತಾರೆ. ಇದರಿಂದ ಬೇರೆ ಏನಾದ್ರು ಸರ್ವಿಸ್ ಕೊಡ್ತೀರಾ? ಬಿಕಾಸ್ ಹೋಟೆಲ್ ಆಗಿರ್ಬೋದು, ರೆಸ್ಟೋರೆಂಟ್, ಎಸ್ ಆ ತರ ಇದೆ. ಅಂದ್ರೆ ನನ್ಗೆ ಇರೋದೇ ಫುಡ್ ಇಂಡಸ್ಟ್ರಿ. ಫುಡ್ ಇಂಡಸ್ಟ್ರಿಯಿಂದಾನೇ ಇಡೀ ಪ್ರಪಂಚ ನಡೀತಿರೋದು, ಆದ್ರಿಂದ ನಾನು ಎಲ್ಲ ನಡೆಸ್ತೀನಿ. ಇವಾಗ ನನ್ನ ಹತ್ರ ಟ್ರೈನ್ ಆಗ್ತಾರೆ, ಬಿಸ್ನೆಸ್ ಮಾಡ್ಕೊಂಡವರು ಇದಾರೆ. ಓಕೆ, ಅವ್ರಿಗೆ ಕಾಂಟ್ಯಾಕ್ಟ್ಸ್ ಅದೆಲ್ಲ ಕೊಟ್ಟು ಹೆಲ್ಪ್ ಮಾಡ್ತೀನಿ. ನನ್ನ ಹತ್ರ ಟ್ರೈನ್ ಆಗ್ತಾರೆ, ಮೇಡಮ್ ಕೆಲಸ ಬೇಕು, ಕೆಲಸ ಕೊಡಿಸ್ತೀನಿ. ಮೇಡಮ್ ನಾನು ಹೋಟೆಲ್ ಸ್ಟಾರ್ಟ್ ಮಾಡ್ತಿದ್ದೀನಿ, ನನ್ ಸ್ಟಾಫ್ ಬೇಕು, ಎಸ್ ನನ್ನ ಹತ್ರ ಟ್ರೈನ್ ಆಗಿ ನಾನು ಸ್ಟಾಫ್ ಅನ್ನ ಕೊಡ್ತೀನಿ. ಇಲ್ಲ ಕೆಲವರು ಬರ್ತಾರೆ, ಮೇಡಮ್ ತುಂಬಾ ಕಷ್ಟದಲ್ಲಿ ಇದೀವಿ, ದುಡ್ಡಿಲ್ಲ, ಅವ್ರಿಗೆ ಬೇಸಿಕ್ ಅಡುಗೆಗಳು ಹೇಳ್ಕೊಟ್ಟು ಅವರನ್ನ ಹೋಟೆಲ್ಗೆ ಕೆಲ್ಸ ಕಳಿಸ್ತೀನಿ. ತುಂಬಾ ದುಡ್ಡೇ ಇಲ್ಲ, ಇನ್ನ ಸ್ವಲ್ಪ ಅಟ್ಲೀಸ್ಟ್ ಒಂದು 10-15,000 ಇದೆ ಅಂತ ಹೇಳಿದ್ರೆ ಅವ್ರಿಗೆ ಹೇಳ್ಕೊಟ್ಟು ಸರ್ಟಿಫಿಕೇಟ್ ಕೊಡ್ತೀನಿ. ಸರ್ಟಿಫಿಕೇಶನ್ ನಾನು ದುಡ್ಡು ಕಟ್ಬೇಕಾಗತ್ತೆ, ಅದು ನಾನು ಫ್ರೀಯಾಗಿ ಹೇಳ್ಕೊಡಕ್ ಬರಲ್ಲ ಅಲ್ವಾ. ಸೊ ಅಂತ ಅವ್ರಿಗೆ ಸರ್ಟಿಫಿಕೇಟ್ ಇದ್ರೆ ಅವ್ರಿಗೆ ಏನಾಗತ್ತೆ, ನಾಳೆ ಬೆಳಗ್ಗೆ ಗೌರ್ಮೆಂಟ್ ಇಂದ ಲೋನ್ಸ್, ಸ್ಟ್ಯಾಂಡ್ ಅಪ್ ಇಂಡಿಯಾ, PGMC, ಸೊ ಮುದ್ರಾ ಲೋನ್, ಈ ತರ ಈಸಿಯಾಗಿ ಸಿಗತ್ತೆ. ಸರ್ಟಿಫಿಕೇಶನ್ ಇದ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲ ಮೇಡಮ್ ಅಂತ ಹೇಳೋದ್ರೆ ನನ್ ಕೈಲಿ ಆದಷ್ಟು ಎಷ್ಟ್ ಜನಕ್ಕೆ ಆದಕ್ಕೋ ಅಷ್ಟು ಜನ ಫ್ರೀಯಾಗಿ ಹೇಳ್ಕೊಟ್ಟು ಹೋಟೆಲ್ಸ್ ಅಲ್ಲಿ ಪ್ಲೇಸ್ಮೆಂಟ್ ಕೊಡಿಸ್ತೀನಿ ಶೆಫ್ ಗಳಾಗಿ. ಸೇಲ್ಸ್ ಅಂತ ಏನು ಮಾಡಿಲ್ಲ ಆಕ್ಚುಲಿ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಸೇಲ್ಸ್. ನನಗೆ ಏನು ಅಂತ ಹೇಳಿದ್ರೆ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ಟೀಚಿಂಗ್. ಬಟ್ ಅಡಿಗೆ ಮಾಡೋದು ನನ್ ಫಸ್ಟ್ರೇಷನ್ ಆದ್ರೂ ಅಡಿಗೆ ಮಾಡ್ತೀನಿ, ಕೋಪ ಬಂದ್ರೆ ಅಡಿಗೆ ಮಾಡ್ತೀನಿ, ಖುಷಿ ಆದ್ರೂ ಅಡಿಗೆ ಮಾಡ್ತೀನಿ, ಏನಾದ್ರೂ ಐ ಕುಕ್. ಸೊ ಆತರ ನಾವು ಸರ್ವಿಸ್ ಏನು ಇಲ್ಲ. ಬಟ್ ಇವಾಗ ಸಣ್ಣದಾಗಿ ಒಂದು ಏನು ಸ್ವಿಗ್ಗಿ ಝೊಮ್ಯಾಟೊ ಟೈಅಪ್ ಮಾಡ್ಕೊಂಡಿದೀವಿ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಸ್ಟೂಡೆಂಟ್ಸ್ ಒಂದು ಎಕ್ಸಾಂಪಲ್ ತೋರ್ಸಕ್ಕೆ, ಅಂದ್ರೆ ನಾವು ಕೂಡ ಮಾಡಬಹುದು, ಹಿಂಗ್ ಮಾಡ್ಬೋದು ಅನ್ನೋ ಒಂದು ಎಕ್ಸಾಂಪಲ್ ತೋರ್ಸೋದಕ್ಕೆ. ನೀವು ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಹುಡುಕಿದ್ರು ಕೂಡ ವರ್ಷಿಣೀಸ್ ಕಿಚನ್ ಅಂತ ಬರುತ್ತೆ. ಸೊ ಕೇಕ್ಸು, ಸಣ್ಣ ಪುಟ್ಟ ಸ್ಯಾಂಡ್ವಿಚಸ್, ಒಂದ್ ಸಿಂಪಲ್ ಆಗಿರೋ ಮಾಡಿರೋದು ಮೆನು ಇವಾಗ ರೀಸೆಂಟ್ ಆಗಿ ವಿ ಆರ್ ಸ್ಟಾರ್ಟೆಡ್ ಜಸ್ಟ್ 10-15 days ಬಿಫೋರ್ ಸ್ಟಾರ್ಟ್ ಮಾಡಿದೀವಿ. ಸೊ ನಾಟ್ ನಾನೇನೋ ದೊಡ್ಡ ಹೋಟೆಲ್ ಇಡಬೇಕು ಅಂತಲ್ಲ, ಜಸ್ಟ್ ನಮ್ಮ ಸ್ಟೂಡೆಂಟ್ಸ್ ಒಂದು ಎಕ್ಸಾಂಪಲ್ ಆಗಿ ನಮ್ದನ್ನ ತೋರ್ಸಕ್ಕೆ ಅಂತ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಐ ಆಮ್ ನಾಟ್ ವೆರಿ ಇಂಟ್ರೆಸ್ಟೆಡ್ ಇನ್ ಹೋಟೆಲ್ ಇಂಡಸ್ಟ್ರಿ ಹೋಗ್ಬಿಟ್ಟು ಆಗ್ಬೇಕು ಅಂದ್ರೆ ಯಾವಾಗ್ಲೂ ಆಗ್ಬಿಡ್ತಾ ಇದೆ. ಐ ಲವ್ ಟು ಟೀಚ್. ಓಕೆ, ಸೊ ಐ ಆಮ್ ಅ ಕಿಂಗ್ ಮೇಕರ್. ಐ ಲವ್ ದಟ್. ಅದೇ ಜರ್ನಿ ಕಂಟಿನ್ಯೂ. ಎಸ್, ಆಲ್ವೇಸ್ ಐ ಲವ್ ಟು ಟೀಚ್. ಇದನ್ನೇ ಫುಡ್ ಇಂಡಸ್ಟ್ರಿಲಿ ಇನ್ನ ಎಷ್ಟೆಷ್ಟು ಬರುತ್ತೋ ಅದ್ರಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೇಕು, ಜನಕ್ಕೆ ಹೇಳ್ಕೊಡ್ಬೇಕು, 4 ಜನಕ್ಕೆ ಮಾದರಿ ಆಗಿರ್ಬೇಕು, ಬಿಸ್ನೆಸ್ ನ ಗೈಡ್ ಮಾಡ್ಬೇಕು. ನನ್ನ ಸ್ಟೂಡೆಂಟ್ಸ್ ವರ್ಲ್ಡ್ ವೈಡ್ ಬಿಸ್ನೆಸ್ ಮಾಡ್ಬೇಕು, ಅವ್ರಿಗೆ ನಾನು ನನ್ನ ಕಡೆಯಿಂದ ಒಂದು ಹೆಲ್ಪ್ ಮಾಡ್ಬೇಕು. ಒಂದು ಬಿಸ್ನೆಸ್ ನಿಂತ್ಕೊಂಡ್ರೆ ಅವ್ರ ಕೆಳಗಡೆ ಒಂದು 10 ಜನ ಕೆಲಸ ಮಾಡ್ತಾರೆ. 10 ಜನಕ್ಕೆ ಅಂದ್ರೆ 10 ಸಂಸಾರಗಳಿಗೆ ಉಪಾಧಿ ಕೊಟ್ಟಂಗಾಗತ್ತೆ. ಸೊ ನಾನೊಬ್ಳೆ ಹೋಟೆಲ್ ಇಟ್ರೆ ನನ್ನ ಹತ್ರ 100 ಜನ ಕೆಲಸ ಮಾಡ್ತಾರ. ಓಕೆ, ಆ 100 ಜನಕ್ಕೆ ಮಾತ್ರ ಲಿಮಿಟೆಡ್ ಆಗಿರ್ತೀನಿ. ಇಲ್ಲಿ ವರ್ಲ್ಡ್ ವೈಡ್ ಐ ವಿಲ್ ಬಿ ಅನ್ಲಿಮಿಟೆಡ್. ಸೊ ಐ ವಾಂಟ್ ಟು ಅನ್ಲಿಮಿಟೆಡ್, ಅನ್ಸ್ಟಾಪಬಲ್ ಆಗಿರ್ಬೇಕು ಅಂತ ಇಷ್ಟಪಡ್ತೀನಿ. ಸೊ ಕೊನೆಯದಾಗಿ ವರ್ಷಿಣಿ ಏನ್ ಮೆಸೇಜ್ ಕೊಡ್ತೀರಾ? ಈಗ ಸಾಕಷ್ಟು ವುಮೆನ್ ಆಂಟರ್ಪ್ರಿನಿಯರ್ಸ್ ಆಗಿರ್ಬೋದು, ಇನ್ಕ್ಲೂಡ್ ಮೆನ್, ಈಗ ಬಹಳಷ್ಟು ಜನ ಬರ್ತಾರೆ ಹೊಸ ಉದ್ಯಮ ಸ್ಟಾರ್ಟ್ ಮಾಡೋಕೆ, ಉದ್ಯಮ ರಂಗಕ್ಕೆ ಬರ್ತಾರೆ. ಸೊ ಅವರಿಗೆ ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಕೊಡೋದಾದ್ರೆ ಏನ್ ಹೇಳ್ತೀರಾ ಅಂತ? ಸಿ, ಫುಡ್ ಇಂಡಸ್ಟ್ರಿ ಇಸ್ ಅ ಬ್ಯೂಟಿಫುಲ್ ಇಂಡಸ್ಟ್ರಿ. ಬನ್ನಿ, ಬಿಸ್ನೆಸ್ ಮಾಡಿ, ಚೆನ್ನಾಗಿ ಸಂಪಾದನೆ ಮಾಡಿ. ಒಂದೇ ಹೇಳೋದು, ಯಾರು ಬಂದ್ರು ಏನ್ ಮಾಡಿದ್ರು ಒಳ್ಳೆ ಕ್ವಾಲಿಟಿ ಮೈಂಟೈನ್ ಮಾಡಿ. ಸೊ
ಆಟೋಮೆಟಿಕ್ ಆಗಿ ಬಿಸ್ನೆಸ್ ಆಗುತ್ತೆ. ಮೇ ಬಿ ಇವತ್ತಾಗ್ದಿರೋ ಇರ್ಬೋದು, ಸ್ಪ್ಯಾನ್ ಆಫ್ ಟೈಮಲ್ಲಿ ಇಂಪ್ರೂವ್ ಆಗ್ಬಿಡತ್ತೆ. ಯಾಕಂದ್ರೆ ಟೇಸ್ಟ್ ತಿಂದಾಗ ಸಖತ್ತಾಗಿತ್ತು ಅಂತ ಅಂದೇ ಅಂತಾರೆ. ಸೊ ಆ ಟೇಸ್ಟ್ ಹುಡ್ಕೊಂಡು ಬಂದೇ ಬರ್ತಾರೆ. ಸೊ ಫುಡ್ ಇಂಡಸ್ಟ್ರಿ ಇಸ್ ಅ ಬ್ಯೂಟಿಫುಲ್ ಇಂಡಸ್ಟ್ರಿ, ನೆವರ್ ಎಂಡಿಂಗ್ ಇಂಡಸ್ಟ್ರಿ. ಯಾಕಂದ್ರೆ ಹಸು ಅನ್ನೋದು ಸ್ಟಾಪ್ ಆಗೋದೇ ಇಲ್ಲ. ಲಾಜಿಕಲಿ, ಪ್ರಾಕ್ಟಿಕಲಿ ನಿಮಗೂ ಗೊತ್ತಿರೋ ವಿಷಯ, ಹೌದಾ? ಸೊ ಅದು ಸ್ಟಾಪ್ ಆಗೋದೇ ಇಲ್ಲ. ಸೊ ಈ ಬಿಸ್ನೆಸ್ಗೆ ಎಂಡ್ ಇಲ್ವೇ ಇಲ್ಲ. ಇವಾಗ ಚಳಿಗಾಲದಲ್ಲಿ ರೈನ್ ಕೋಟು, ಚಳಿಗಾಲ ಮಾತ್ರ. ಕೊಡೆ ಸೀಸನ್, ಇದು ಅನ್ಸೀಸನ್ ಅಪ್ಪ. ಯಾವ ಸೀಸನ್ ಆದ್ರೂ ಫುಡ್ ಆಲ್ ಸೀಸನ್, ಅದಕ್ಕೆ ಅನ್ಸೀಸನ್ ಅನ್ನೋದು ಇಲ್ವೇ ಇಲ್ಲ. ಸೊ ಎಲ್ಲಾ ಸೀಸನ್ ಅಲ್ಲೂ ಫುಡ್ ತಿಂತೀವಿ, ಬೇಕೇ ಬೇಕು. ಮದುವೆ, ಮುಂಜಿ, ಬರ್ತಡೇ, ಇವಾಗ ಏನಂತೀವಿ, ಓಕೆ, ಮಾಘ ಮಾಸ, ಕಾರ್ತಿಕ್ ಮಾಸ, ಧನುರ್ ಮಾಸ, ಈ ಮಾಸದಲ್ಲಿ ಮಾತ್ರ ಮದುವೆ. ಆಷಾಢ ಮಾಸದಲ್ಲಿ ಬರ್ತಡೇಸ್ ಇರಲ್ವಾ ಅಲ್ವಾ? ಬರ್ತಡೇ ಇರುತ್ತೆ, ಎಂಗೇಜ್ಮೆಂಟ್ ಇರುತ್ತೆ, ಇನ್ನೊಂದೇನೋ ಇರುತ್ತೆ ಇಲ್ವಾ? ಅವರು ಪ್ಯಾಚಪ್ ಬರ್ಡೇನೋ, ಬ್ರೇಕಪ್ ಬರ್ಡೇನೋ. ಇವಾಗ ಬ್ರೇಕಪ್ ಸೆಲೆಬ್ರೇಷನ್ ಅಂತೆ ಎಲ್ಲದ್ರಲ್ಲೂ, ಇದ್ರಲ್ಲೂ ಎಲ್ಲ ಸೆಲೆಬ್ರೇಷನ್ ಮಾಡ್ತಿದ್ರೆ. ಇವಾಗ ಡೈವರ್ಸ್ ಆದ್ರೆ ಸೆಲೆಬ್ರೇಷನು, ಬ್ರೇಕಪ್ ಆದ್ರೆ ಸೆಲೆಬ್ರೇಷನು, ಫಸ್ಟ್ರೇಷನ್ ಆದ್ರೆ ಸೆಲೆಬ್ರೇಷನು. ಪೀಪಲ್ ಆರ್ ಸ್ಟಾರ್ಟೆಡ್ ಸೆಲೆಬ್ರೇಷನ್ ದೇರ್ ಆಲ್ ಫಸ್ಟ್ರೇಷನ್ಸ್. ಗುಡ್, ಇದರಿಂದ ತೊಂದ್ರೆ ಏನಿಲ್ಲ, ಎಂಜಾಯ್ ಮಾಡಿ. ಇವಾಗ ನೋಡಿ, ಫಸ್ಟ್ರೇಷನ್ ಆಗಿ ನೀವು ಹೋಗಿ ಅವ್ರನ್ನ ಮರ್ಡರ್ ಮಾಡಿದ್ರೆ ತಪ್ಪು. ಫಸ್ಟ್ರೇಷನ್ ಆಗಿ ಅದ್ರ ಮೇಲೆ ಕೇಕ್ ಮೇಲೆ ಹೆಸರು ಬರುತ್ತೆ ಅಂದ್ಬಿಟ್ರೆ ತಪ್ಪೇನಿಲ್ಲ. ಆ ಫಸ್ಟ್ರೇಷನ್ ಅಂತ ತೀರಿಸ್ಕೊಂಡ್ಬಿಟ್ರೆ ಹೋಗ್ಬಿಟ್ಟು ಅವ್ನು ಮರ್ಡರ್ ಮಾಡ್ಬಿಟ್ರೆ ಪಾಪ ಜೈಲಲ್ಲಿ ಹೋಗ್ಬೇಕು. ಸೊ ಕೇಕ್ ಮಾಡಿದ್ರೆ ತಪ್ಪೇನಿದೆ. ಸೊ ಯುವರ್ ಎಂಜಾಯಿಂಗ್ ಫುಡ್ ಇಸ್ ಅನ್ಲಿಮಿಟೆಡ್. ಅದು ಲಿಮಿಟೆಡ್ ಅನ್ನೋದೇ ಇಲ್ಲ. ಚೆನ್ನಾಗಿ ಕಲೀರಿ, ಸಬ್ಜೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ಅರ್ಥ ಮಾಡ್ಕೊಂಡಿರೋ ಬಿಸ್ನೆಸ್ ಬಂದು 3 ತಿಂಗಳಲ್ಲಿ ಲಾಸ್ ಮಾಡ್ಕೊಂಡು ಫುಡ್ ಇಂಡಸ್ಟ್ರಿ ಚೆನ್ನಾಗಿಲ್ಲ ಅಂತ ಹೇಳ್ಬೇಡಿ. ಯಾರು ಮೋಸ ಮಾಡಿದ್ರು ಅನ್ನಪೂರ್ಣೇಶ್ವರಿ ಮೋಸ ಮಾಡಲ್ಲ. ಓಕೆ, ಅದು ನೀವು ಮಾಡೋದ್ರ ಮೇಲೆ ಇರತ್ತೆ. ನಿಮಗ್ ಗೊತ್ತಿಲ್ದಿರ ಹೆಂಗಂದ್ರೆ ಹಂಗೆ ಮಾಡ್ಬಿಟ್ಟು ಯಾರನ್ನೂ ಬ್ಲೇಮ್ ಮಾಡಬೇಡಿ. ಬರ್ತೀರಾ ಇಂಡಸ್ಟ್ರಿಗೆ, ದಯವಿಟ್ಟು ಬನ್ನಿ, ಚೆನ್ನಾಗಿ ಕಲ್ತ್ಕೊಳ್ಳಿ. ನನ್ನ ಹತ್ರನೇ ಬನ್ನಿ ಅಂತಾನೂ ಹೇಳಲ್ಲ. ಎಲ್ಲಿ ಕಲಿತಿರೋ ಮೇಕ್ ಶೋರ್ ಯು ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಲೋಕಲ್ಸ್ ಅರ್ಥ ಮಾಡ್ಕೊಳ್ಳಿ, ಸೀಸನ್ ಅನ್ಸೀಸನ್ ಅರ್ಥ ಮಾಡ್ಕೊಳ್ಳಿ. ವೆಜ್ಜಾ ನಾನ್ ವೆಜ್ಜಾ ಅದನ್ನೆಲ್ಲ ಥೀಮ್ ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಂಡು ಇಂಡಸ್ಟ್ರಿಗೆ ಒಂದು ಪ್ಲಾನ್ ಪ್ರಕಾರ ಬನ್ನಿ, ಒಳ್ಳೆ ದುಡ್ಡು ಮಾಡಿ, ಅಷ್ಟೇ. ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ಇದ್ಕೊಂಡು ನಿಮ್ಮ ಸಾಕಷ್ಟು ಬಿಸಿ ಶೆಡ್ಯೂಲ್ ನಡುವೆ ಕೂಡ ಫುಡ್ ಇಂಡಸ್ಟ್ರಿ ಬಗ್ಗೆ ನಮಗೆ ಒಂದಿಷ್ಟು ತಪ್ಪು ಮಾಹಿತಿ ಇತ್ತು, ಕಡಿಮೆ ಮಾಹಿತಿ ಇತ್ತು ಅಂತಾನೆ ಹೇಳ್ಬೋದು. ಎಲ್ಲವನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ, ಬಹಳ ಸುಂದರವಾಗಿ ಸರಳವಾಗಿ ಹೇಳ್ಕೊಟ್ಟಿದ್ದೀರಾ, ನಮಗೆ ಮೆಸೇಜ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಒಂದು ಇಂಡಸ್ಟ್ರಿ ತುಂಬಾ ದೊಡ್ಡದಾಗಿ ಬೆಳೀಲಿ, ಸಾಕಷ್ಟು ಜನ ನಿಮ್ಮಲ್ಲಿ ತರಬೇತಿ ಪಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಡಿಯರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇವಿಷ್ಟು ಏನು ವರ್ಷಿಣಿ ಅವರ ಮನದಾಳದ ಮಾತಾಗಿತ್ತು. ಒಬ್ಬ ಮಹಿಳೆ ಆಗಿಟ್ಕೊಂಡು ಅವರು ಬಹಳ ಇಂಡಿವಿಜುವಲ್ ಆಗಿ, ಇಂಡಿಪೆಂಡೆಂಟ್ ಆಗಿ ತಮ್ಮ ಬಿಸ್ನೆಸ್ ಅನ್ನ ಮುನ್ನಡೆಸ್ಕೊಂಡು ಸಾಕಷ್ಟು ಜನರಿಗೆ ತರಬೇತಿಯನ್ನು ಕೊಟ್ಟುಕೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಇವತ್ತು ಒಂದು ಅದ್ಭುತವಾದಂತಹ ವರ್ಷಿಣಿ ಕಿಚನ್ ಅಂತ ಸಂಸ್ಥೆಯನ್ನ ಹುಟ್ಟು ಹಾಕಿದ್ದಾರೆ. ಇವರ ಈ ಒಂದು ಸಕ್ಸಸ್, ಈ ಒಂದು ಯಶಸ್ವಿ ಯಾನ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ, ಇವರ ಒಂದು ಎಪಿಸೋಡ್ ನಿಮಗೆ ಇವತ್ತು ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಜೊತೆ ನಾನು ಇರ್ತೀನಿ. ನಮಸ್ಕಾರ. Like, comment, and subscribe.